ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಸಮಿತಿಯಿಂದ ಗುಡಿಬಂಡೆ ತಾಲೂಕು ಮಕ್ಕಳ ಅಭಿವೃದ್ಧಿ ಯೋಜನಾ ಕಚೇರಿ ಮುಂದೆ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. 2011ರಿಂದ 2023ರ ಮಾರ್ಚ್ ತನಕ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ 1972ರ ಪಾವತಿ ಗ್ರಾಚ್ಯುಟಿ ಮೊತ್ತವನ್ನು ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಕಾರ್ಯದರ್ಶಿ ಎಸ್ ಭಾಗ್ಯಲಕ್ಷ್ಮಿ ಮಾತನಾಡಿ, ಈ ಯೋಜನೆಯಡಿ ರಾಜ್ಯಾದ್ಯಂತ 65,000ಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳು, ಲಕ್ಷಾಂತರ ಮಕ್ಕಳು, ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ತಾಯಂದಿರು ಸೇವೆ ಪಡೆಯುತ್ತಿದ್ದಾರೆ. ಈ ಯೋಜನೆಯ ಯಶಸ್ಸಿನ ಹಿಂದೆ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಶ್ರಮವಿದೆ. 2022ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ದೇಶದಾದ್ಯಂತ ಸೇವೆ ನೀಡುತ್ತಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರಿಗೂ 1972ರ ಗ್ರಾಚ್ಯುಟಿ ಕಾಯ್ದೆ ಅನ್ವಯವಾಗುತ್ತದೆ ಎಂದು ಘೋಷಿಸಲಾಯಿತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಅಂಗನವಾಡಿ ನೌಕರರ ಸಂಘ 2023ರಲ್ಲಿ ದೀರ್ಘ ಚಳುವಳಿ ನಡೆಸಿತು. ಇದರ ಪರಿಣಾಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 2023ರ ಏಪ್ರಿಲ್ನಿಂದ ಈ ಕಾಯ್ದೆ ಜಾರಿಗೊಳಿಸಿತು. ಆದರೆ ಸರ್ಕಾರ ಈ ಕಾಯ್ದೆ 2011ರಿಂದ 2023ರ ಮಾರ್ಚ್ ತನಕ ನಿವೃತ್ತರಾದ ನೌಕರರಿಗೂ ಅನ್ವಯಿಸಬೇಕು ಎಂದರು. ಶೋಷಣೆ ರೀತಿಯಲ್ಲಿ ಇದರ ಜೊತೆಗೆ ಇವತ್ತು ಸುಮಾರು ಜನ ಕಾರ್ಯಕರ್ತೆಯರು ಶೋಷಣೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಮತ್ತೆ ನಾವು ಅದೇ ರೀತಿಯಲ್ಲಿ ಸಹ ಇವತ್ತು ಮಾಡ್ತಾ ಇದ್ದೀವಿ. ಈ ಕೆಲಸಗಳೆಲ್ಲ ಮಾಡ್ಬೇಕಂದ್ರೆ ಇನ್ನೂ ಗೌರವಧನ ಹೆಚ್ಚಳ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಕೊಡ್ತಾ ಇರೋದಿಲ್ಲ. ಯಾಕಂದ್ರೆ ಕೇವಲ 150 ರೂಪಾಯಿ ವರ್ಕರ್ಸ್ಗೆ, 70 ರೂಪಾಯಿ ಹೆಲ್ಪರ್ಸ್ಗೆ ಮಾತ್ರ ಕೊಟ್ಟಿರೋದು ಏನು ಸ್ಯಾಲ್ರಿ ಮಂತ್ಗೆ. ಆ ರೀತಿಯಲ್ಲಿ ಇವತ್ತು ನಾವು ತುಂಬಾ ಕಷ್ಟಕರವಾದ ಶೋಷಣೆ ರೀತಿಯಲ್ಲಿ ಕೆಲಸ ಮಾಡಿರೋರು ಇವತ್ತು ಬರೀ ಕೈಯಲ್ಲಿ ಮನೆಗೆ ಹೋಗಿದ್ದಾರೆ. ಇದಕ್ಕೆ ಇವತ್ತು ನಮ್ಮ ಅಂಗನವಾಡಿ ನೌಕರರ ಸಂಘದಿಂದ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಸರ್ಕಾರ ಬೇಗ ಎಚ್ಚೆತ್ಕೋಬೇಕು. ಇವತ್ತು 2011ರಿಂದ ಏನು ಯಾರ್ಯಾರು ರಿಟೈರ್ಡ್ ಆಗಿದಾರೋ ಎಲ್ಲ ವರ್ಕರ್ಸ್ ಮತ್ತು ಹೆಲ್ಪರ್ಸ್ಗೆ ಗ್ರಾಚ್ಯುಟಿ ಹಣ ಬಿಡುಗಡೆ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಇನ್ನು ತೀವ್ರವಾದ ರೀತಿಯಲ್ಲಿ ನಮ್ಮ ಹೋರಾಟ ಇರುತ್ತೆ ಮುಂದಿನ ದಿನಗಳಲ್ಲಿ. ನಾವು ಯಾಕಂದ್ರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬಾ ತಾಳ್ಮೆ ಇದೆ. ಆ ತಾಳ್ಮೆಯಿಂದ ನಮ್ಮ ಹೋರಾಟಗಳ ಮುಖಾಂತರ ನಾವು ಕೇಳ್ಕೊಂಡು ಬರ್ತಾ ಇದೀವಿ. ಆದ್ರೆ ಇವತ್ತು ಸರ್ಕಾರ 2011ರಿಂದ ಬದಲಿಗೆ 2020 ಪ್ರತಿಭಟನೆ ಬಳಿಕ ಸಂಘದ ಪ್ರತಿನಿಧಿಗಳು ಮಕ್ಕಳ ಅಭಿವೃದ್ಧಿ ಯೋಜನಾ ಅಧಿಕಾರಿ ರಫೀಕ್ರೊಂದಿಗೆ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ರಫೀಕ್, ನೌಕರರ ಬೇಡಿಕೆಗಳನ್ನು ಸರ್ಕಾರದ ಮಟ್ಟಕ್ಕೆ ಕಳುಹಿಸುತ್ತೇವೆ, ಸರ್ಕಾರದಿಂದ ಬರುವ ನಿರ್ದೇಶದ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಏನು ನಿವೃತ್ತಿ ಆಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು 2011ರಿಂದ ಇಲ್ಲಿವರೆಗೂ ಅವರಿಗೆ ಗ್ರಾಚ್ಯುಟಿಯನ್ನು ಕೊಡಬೇಕು ಅಂತೇಳಿ ಈ ಒಂದು ಪ್ರತಿಭಟನೆ ಮೂಲಕ ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಆದರೆ ಇದೇ ಸಂದರ್ಭದಲ್ಲಿ ಅಂದರೆ 1/4/2024ರ ನಂತರ ಏನು ನಿವೃತ್ತಿ ಆಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರು ಅವರಿಗೆ ಈಗಾಗಲೇ ನಾವು ಮೊತ್ತವನ್ನು ಪಾವತಿಸಿದ್ದೀವಿ. ಈಗ ಮತ್ತೆ ಇನ್ನಿಬ್ಬರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಈ ತಿಂಗಳಲ್ಲೇ ಪಾವತಿ ಮಾಡ್ತೀವಿ. ಆದರೆ ಇಲ್ಲಿ ಬೇಡಿಕೆ ಇರೋದು ಪ್ರಮುಖವಾಗಿ 2011ರಿಂದ ಬಾಕಿ ಇರುವಂಥ ಅಂದರೆ ಆವಾಗಲೇ 2024ಕ್ಕಿಂತ ಮುಂಚೆ ನಿವೃತ್ತಿ ಆಗಿರೋರಿಗೂ ಇದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ. ಯಾವತ್ತು ನಿವೃತ್ತಿ ಆದರೂ ಆವತ್ತಿಂದ ಅದರ ಜೊತೆಗೆ ರಾಜೀನಾಮೆ ಕೊಟ್ಟವರು, ಹಾಗೆ ಅಲ್ಲಿಂದ ನಿವೃತ್ತಿ ಆದಮೇಲೆ ಯಾರು ಮರಣ ಹೊಂದಿರ್ತಾರೆ ಅವರ ಕುಟುಂಬಕ್ಕೂ ಗ್ರಾಚ್ಯುಟಿ ಕೊಡಬೇಕು ಅಂತೇಳಿ ಮನವಿ ಇದೆ. ಇದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಸೊ ಹೀಗಾಗಿ ಈ ಮನವಿಯನ್ನು ಕಳಿಸ್ಕೊಟ್ಟು ನಂತರ ಏನು ಸರ್ಕಾರದಿಂದ ಇದರ ಬಗ್ಗೆ ನಿರ್ದೇಶನ ಬರುತ್ತೆ ಅದರ ಪ್ರಕಾರ ನಾವು ವರದಿ ಮಹೇಶ್ ಗುಡಿಬಂಡೆ.